ನಮಸ್ಕಾರ ಸ್ನೇಹಿತರೆ. ಇವಾಗ ಟೈಮ್ ಬಂದುಬಿಟ್ಟು 5:54 ದಿನಾಂಕ 30 ಜನವರಿ 2025. ಇವಾಗ ನಾನಿಲ್ಲಿ ನ್ಯಾಚುರಲ್ ಗ್ಯಾಸನ್ನು ಹಾಕ್ಕೊಂಡಿದ್ದೇನೆ, ಕಮೋಡಿಟಿದು. ಸೊ ಈ ಕಮೋಡಿಟಿಯಲ್ಲಿ ನನಗಿವಾಗ ಏನಂತಂದ್ರೆ ಒಂದು ಬೆರಿ ಸಿಗ್ನಲ್ ಕಾಣಿಸ್ತಾ ಇದೆ. ನಾನು ಹಾಕ್ಕೊಂಡಿದ್ದೀನಿ. ಸೊ ಯಾವ ಥರ ಅಂತ ಹೇಳಂತಂದರೆ, ಇವಾಗ ಟ್ರೇಡು ಸಕ್ಸಸ್ ಆಗುತ್ತೋ ಅಥವಾ ಫೇಲ್ಯೂರ್ ಆಗುತ್ತೋ ಅದು ಸೆಕೆಂಡರಿ ಥಿಂಗು. ಬಟ್ ಇವಾಗ ಬಂದ್ಬಿಟ್ಟು ನಾನು ಬೇರಿಷಲ್ಲಿದ್ದೀನಿ. ಸೊ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಅಂದರೆ 5:30 ಕ್ಯಾಂಡಲ್ಲು, 15 ನಿಮಿಷದ್ದು. ಅದ್ರದ್ದು ಲೋ ಬಂದ್ಬಿಟ್ಟು ಇವಾಗ 276.30 ಹೈ ಬಂದ್ಬಿಟ್ಟು 276.50. ಓಕೆ, ಇವಾಗ ನಂದು ಟ್ರೇಡ್ ಎಂಟ್ರಿ ಆಗಿದೆ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತೇಳಂತಂದರೆ 1:2 ನಾನೇನು ಮಾಡ್ತಾ ಇದ್ದೀನಿ, ಪ್ರಾಫಿಟಿಗೆ ವೇಟ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಂದೇನಾದರೂ ಸ್ಟಾಪ್ ಲಾಸ್ ಆಯ್ತು ಅಂತ ಹೇಳಂತಂದರೆ, ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಎಂಟ್ರಿ ಕ್ಯಾಂಡಲ್ ಏನಿದೆ ಅಲ್ಲ, ಈ ಎಂಟ್ರಿ ಕ್ಯಾಂಡಲದ್ದು ಹೈ ಬಂದುಬಿಟ್ಟು ನನ್ನ ಸ್ಟಾಪ್ ಲಾಸ್ ಇರುತ್ತೆ. ಅಂದರೆ ಎಂಟ್ರಿ ಬಂದುಬಿಟ್ಟು 273.20, ಎಕ್ಸಿಟ್ ಬಂದುಬಿಟ್ಟು 279.50. ಓಕೆ, ನೋಡೋಣ ಸ್ನೇಹಿತರೆ ಈ ಟ್ರೇಡ್ ಹೇಗೆ ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗಲ್ಲ ಅಂತ. ಆಮೇಲೆ ನಾನೇನು ಮಾಡ್ತೀನಿ ಅಂತ ಹೇಳಂತಂದರೆ, ಇದೆಲ್ಲ ನಾನು ಮಾತಾಡ್ತಾ ಇರೋದು ಎಜುಕೇಷನ್ ಪರ್ಪಸ್ ಆಗಿ. ಸೊ ಇವಾಗ ನೀವು ಲಾಂಗ್ ಟರ್ಮಲ್ಲಿ ಟ್ರೇಡ್ ತೊಗೋಬೇಕು ಅಥವಾ ಶಾರ್ಟ್ ಟರ್ಮ್ ಇಂಟ್ರಾಡೇಯಲ್ಲಿ ಟ್ರೇಡ್ ತೊಗೋಬೇಕಂತ ಹೇಳಂತಂದರೆ, ಅದಕ್ಕೆಲ್ಲ ಡಿಫ್ರೆಂಟ್ ಸ್ಟ್ರಾಟಜಿನ ನೀವು ನಿಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜಿನ ನೀವೇನು ಮಾಡ್ಕೋಬೇಕಾಗುತ್ತೆ, ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಂತಂದರೆ, ನಾನು ಯೂಸ್ ಮಾಡ್ತಾ ಇರೋದು ಒಂದು 20 ಮೂವಿಂಗ್ ಎವರೇಜು ಪ್ಲಸ್ ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಂತಂದರೆ ವ್ಯಾಲ್ಯೂಮ್ ಅನಲೈಸಿಸ್ ಮಾಡ್ತಾ ಇದ್ದೀನಿ. ಸೊ ಇವೆರಡರ ಅನಲೈಸೇಷನ್ ಜೊತೆಗೆ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಂತಂದರೆ ನನ್ನ ಟ್ರೇಡನ್ನು ನಾನು ತೊಗೊತಾ ಇದ್ದೇನೆ. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಯಾವ ಥರ ಟ್ರೇಡ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಂತಂದರೆ ನಿಮ್ಗೆ ಹೇಳ್ಬೇಕಂತ ಹೇಳಂತಂದರೆ, ನಾನು ಫಸ್ಟು ಹೈಯರ್ ಟೈಮ್ ಫ್ರೇಮಿಗೆ ಹೋಗ್ತೀನಿ ಸ್ನೇಹಿತರೆ. ಓಕೆ, ಈ ಹೈಯರ್ ಟೈಮ್ ಫ್ರೇಮಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಂತಂದರೆ ಲಾಂಗ್ ಟರ್ಮ್ ವ್ಯೂವನ್ನು ಅಬ್ಸರ್ವ್ ಮಾಡ್ಕೊತೀನಿ. ಇವಾಗ ಲಾಂಗ್ ಟರ್ಮ್ ವ್ಯೂ ಅಂತ ಹೇಳಂತಂದರೆ ನಾನು ಬಂದುಬಿಟ್ಟು ಇವಾಗ ನ್ಯಾಚುರಲ್ ಗ್ಯಾಸು ಡೇ ಟೈಮ್ ಫ್ರೇಮಲ್ಲಿ ನೆಗೆಟಿವ್ ಸಿನ್ಯಾರಿಯೋ ಇದೆ. ಯಾವ ಥರ ನೆಗೆಟಿವ್ ಸಿನ್ಯಾರಿಯೋ ಅಂತ ಹೇಳ್ತೀವಿ ಅಂತ ಹೇಳಂತಂದರೆ, ಇವಾಗ ಈ 20 ಮೂವಿಂಗ್ ಎವರೇಜ್ ಬಿಲೋ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ ಅಂತ ಹೇಳಂತಂದರೆ ಅದು ನೆಗೆಟಿವ್. 20 ಮೂವಿಂಗ್ ಎವರೇಜ್ ಅಬೌವ್ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ ಅಂತ ಹೇಳಂತಂದರೆ ಅದನ್ನು ನಾವು ಬುಲ್ಲಿಶ್ ಟ್ರೇಡ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಆಮೇಲೆ ಬಂದುಬಿಟ್ಟು ನಾನು ಇನ್ನೊಂದು ಸರಿ ಚೆಕ್ ಮಾಡ್ಕೊತೀನಿ ನಂದು 4 ಅವರ್ಸ್ ಟೈಮ್ ಫ್ರೇಮಲ್ಲಿ ಏನಿದೆ ಅಂತ. 4 ಅವರ್ಸ್ ಟೈಮ್ ಫ್ರೇಮಲ್ಲಿ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಂತಂದರೆ ಈ 20 ಮೂವಿಂಗ್ ಎವರೇಜ್ ಕೆಳಗಡೆ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ಬೇರಿಶ್ಸೆ ಅಂದರೆ ನಾನು ಸೆಲ್ ಸೈಡೇ ಇರ್ತೀನಿ. ಓಕೆ, ಸೊ ಈ 4 ಅವರ್ಸಲ್ಲಿ ಏನಾದರೂ ಈ 20 ಮೂವಿಂಗ್ ಎವರೇಜ್ ಮೇಲ್ಗಡೆ ನಂದು ಪ್ರೈಸ್ ಓಡ್ತಾ ಇತ್ತು ಅಂತ ಹೇಳಂತಂದರೆ ನಾನು ಆವಾಗ ಏನು ಮಾಡ್ತೀನಿ ಅಂತ ಹೇಳಂತಂದರೆ ಸೆಲ್ಲಿಂದ ಬೈ ಸೈಡ್ಗೆ ಶಿಫ್ಟ್ ಆಗ್ತಾಯಿದ್ದೀನಿ, ಬೈ ಸೈಡಿಗೆ ಶಿಫ್ಟ್ ಆಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನಂತ ಹೇಳಂತಂದರೆ ನಿಮ್ಮ ಟ್ರೇಡಿಂಗ್ ಟೈಮ್ ಫ್ರೇಮ್ ಎಷ್ಟಿರುತ್ತೆ. ಮೇ ಬಿ ನೀವು ಇಂಟ್ರಾಡೇ ಟ್ರೇಡ್ ಮಾಡ್ತೀನಿ ಅಂತ ಹೇಳಂತಂದರೆ 1 ಅವರ್ ತೊಗೊಳ್ಳಿ ಅಥವಾ 15 ಮಿನಿಟ್ ತೊಗೊಳ್ಳಿ ಅಥವಾ 5 ಮಿನಿಟ್ ತೊಗೊಳ್ಳಿ. ಓಕೆ, ಸೊ ಈ ಎಲ್ಲ ಟೈಮ್ ಫ್ರೇಮನ್ನು ಅಬ್ಸರ್ವ್ ಮಾಡಿ ಆಮೇಲೆ ನೀವೇನು ಮಾಡ್ಬೇಕಂತ ಹೇಳಂತಂದರೆ ನಿಮ್ಮ ಟ್ರೇಡಿಂಗ್ ಡಿಸಿಷನನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಇವಾಗ ನನ್ನ ಟ್ರೇಡಿಂಗ್ ಡಿಸಿಷನ್ ಏನಿದೆ ಅಂತ ಹೇಳಂತಂದರೆ ನಾನು ನೆಗೆಟಿವ್ ಸೈಡೇ ಟ್ರೇಡ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಂತಂದರೆ, ನಂದು ಈ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಈ 20 ಮೂವಿಂಗ್ ಎವರೇಜ್ ಕೆಳಗಡೆನೇ ಏನಾಗಿದೆ, ಕ್ಲೋಸ್ ಆಗಿದೆ. ಆಮೇಲೆ ನೆಕ್ಸ್ಟು ನೀವು ಅಬ್ಸರ್ವ್ ಮಾಡಿ ಇಲ್ಲೆಲ್ಲ ಏನಾಗ್ತಾ ಇದೆ ಅಂತ ಹೇಳಂತಂದರೆ, ನೀವು ಪ್ರೀವಿಯಸ್ ಕ್ಯಾಂಡಲ್ನೆಲ್ಲ ಕಂಪೇರ್ ಮಾಡಿದರೆ ಈ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಜಾಸ್ತಿ ವ್ಯಾಲ್ಯೂಮ್ ಇದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಂತಂದರೆ ನೆಗೆಟಿವ್ ಟ್ರೇಡಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಕೆಲವೊಂದು ಸಲ ಏನಾಗುತ್ತೆ ಸ್ಟಾಪ್ ಲಾಸ್. ಓಕೆ, ಬಟ್ ನಾನು ವೇಟ್ ಮಾಡ್ತಾ ಇರೋದು ಇವಾಗ ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಳ್ಳಿ
276.3 279.50 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಬಂದುಬಿಟ್ಟು 3 ರೂಪಿ ಅಥವಾ 3.2 ರೂಪಿ ನಿಮ್ಮದು ಬಂದುಬಿಟ್ಟು ಸ್ಟಾಪ್ ಲಾಸ್ ಇದೆ. ಓಕೆ, ಇವಾಗ ನಾನು ಟಾರ್ಗೆಟ್ ಎಷ್ಟು ವೇಟ್ ಮಾಡ್ತೀನಿ ಅಂತಂದರೆ ನಾನು ಟಾರ್ಗೆಟ್ ವೇಟ್ ಮಾಡೋದು ಅಪ್ರಾಕ್ಸಿಮೇಟ್ಲಿ 6 ರೂಪಿ, ಮೋರ್ ದೆನ್ 5 ರೂಪಿ ಟಾರ್ಗೆಟನ್ನು ನಾನು ವೇಟ್ ಮಾಡ್ತಾಯಿದ್ದೀನಿ. ಓಕೆ, ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ನಾನು ಮತ್ತೆ ಸಿಗೋಣ. ಓಕೆ, ನೋಡಿ ಸ್ನೇಹಿತರೆ, ಇವಾಗ ಸಮಯ 6:20. ಸೊ ನಾವು ಬಂದುಬಿಟ್ಟು ಟ್ರೇಡ್ ಎಂಟರ್ ಆಗಿರೋದು 276.20. ಓಕೆ, ಸೊ ಅಲ್ಲಿಂದ ಮಾರ್ಕೆಟು ನಮ್ಮ ಡೈರೆಕ್ಷನ್ಗೆ ಬರ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಬಟ್ ಅನ್ಫಾರ್ಚುನೇಟಾಗಿ ಏನಾಯ್ತು ಅಂತ ಹೇಳಂತಂದರೆ ಮಾರ್ಕೆಟು ಅಪ್ಸೈಡ್ ಮೂಮೆಂಟಮ್ ಕೊಡ್ತು. ಬಟ್ ಆಲ್ಮೋಸ್ಟ್ ನಾನೇನಂತ ತಿಳ್ಕೊಂಡಿದ್ದೆ, ನಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು 279.50 ಇತ್ತು. ಬಟ್ ಮಾರ್ಕೆಟು 279.10ವರೆಗೂ ಹೈ ಮಾಡಿಬಿಟ್ಟು ಮತ್ತೆ ಇವಾಗ ಮಾರ್ಕೆಟ್ ಕೆಳಗಡೆನೆ ಬರ್ತಾಯಿದೆ. ನೋಡೋಣ, ವೇಟ್ ಮಾಡೋಣ. ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 270, 271 ಈ ಥರ ಇದೆ. ಸೊ ನೋಡೋಣ. ಸೊ ಆಲ್ಮೋಸ್ಟ್ 270 ಅಂತ ಕನ್ಸಿಡರ್ ಮಾಡೋಣ ನಮ್ಮ ಟಾರ್ಗೆಟ್ ಬಂದುಬಿಟ್ಟು. ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಥವಾ ನಮ್ಮದು ಟಾರ್ಗೆಟ್ ಬಂದು ರೀಚ್ ಆಗುತ್ತಾ, ಏನೋ ಒಂದು. ಬಟ್ ಕಂಪಲ್ಸರಿ ಬಂದುಬಿಟ್ಟು ಟ್ರೇಡಿಂಗಲ್ಲಿ ಪೇಷನ್ಸ್ ಇರಬೇಕು. ಆಮೇಲೆ ನಾವು ಮಾಡೋ ಪ್ರೊಸೆಸ್ಸಲ್ಲಿ ನಮಗೆ ಕಾನ್ಫಿಡೆಂಟ್ ಇರಬೇಕು. ಸೊ ಅವಾಗೇ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಕ್ಕಾಗೋದು. ಈವ್ನಿಂಗ್ ಆಲ್ಮೋಸ್ಟ್ ಆಲ್ 7 o'clock 7:30 ಈ ಥರ ಏನಂತ ಹೇಳಂತಂದರೆ ಕಮೋಡಿಟಿ ಮಾರ್ಕೆಟಲ್ಲಿ ಜಾಸ್ತಿ ಮೂಮೆಂಟಮ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ಮು ಬಂದುಬಿಟ್ಟು 6 o'clock తర్వాత 6 ಗಂಟೆ ನಂತರ ಮ್ಯಾಕ್ಸಿಮಮ್ ಮೂಮೆಂಟಮ್ ಇರುತ್ತೆ, ಜಾಸ್ತಿ ಮೂಮೆಂಟಮ್ ಇರುತ್ತೆ. ಸೊ ನೋಡೋಣ ನಮ್ಮದು ಇವಾಗ ಟಾರ್ಗೆಟ್ ಹಿಟ್ ಆಗುತ್ತಾ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ. ಬಟ್ ಓವರಾಲ್ ನ್ಯಾಚುರಲ್ ಮಾರ್ಕೆಟ್ ಕನ್ಸಿಡರ್ ಮಾಡಿಕೊಂಡ್ರೆ ಇವತ್ತಿನ ದಿನ ಬಂದುಬಿಟ್ಟು ಆಲ್ಮೋಸ್ಟ್ ಆಲ್ 1%ವರ್ಗೂ ಅಪ್ ಡೈರೆಕ್ಷನ್ನಲ್ಲೇ ಇದೆ. ಬಟ್ ನಾನು ಪ್ರೊಸೆಸ್ ಫಾಲೋ ಮಾಡಿರೋದು ಬಂದುಬಿಟ್ಟು ಹೈಯರ್ ಟೈಮ್ ಫ್ರೇಮನ್ನು ಅಬ್ಸರ್ವ್ ಮಾಡಿ ಈ ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಎಂಟ್ರಿ ಆಗಿರೋದು. ಓಕೆ, ಸೊ ಡೇ ಟೈಮ್ ಫ್ರೇಮಲ್ಲಿ ಬಂದುಬಿಟ್ಟು ನೆಗೆಟಿವ್ ಸೈಡ್ ಇದೆ, ಮತ್ತು 4 hours ಬಂದುಬಿಟ್ಟು ನೆಗೆಟಿವ್ ಸೈಡ್ ಇದೆ. ಸೊ 1 hour ಆಲ್ಮೋಸ್ಟ್ 1 hour ಏನಂತಂದರೆ ಆಲ್ಮೋಸ್ಟ್ ಬೈ ಸೈಡ್ ಬ್ರೇಕ್ ಕೊಟ್ಟಿತ್ತು. ಇವಾಗ ಏನಂತಂದರೆ ಮತ್ತೆ ನೆಗೆಟಿವ್ ಡೈರೆಕ್ಷನ್ನಲ್ಲಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತಂದರೆ. ಬಟ್ ಆ್ಯಸ್ ಪರ್ ಮೈ ಡೈರೆಕ್ಷನ್ನು 275.60 ಅದ್ರ ಕೆಳಗಡೆ ಮಾರ್ಕೆಟ್ ಬಂತಂತ ಹೇಳಂತಂದರೆ ಡೆಫಿನೆಟ್ಲಿ ನಮ್ಗೆ ಇವತ್ತು ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಇಲ್ಲ ಅಂತ ಹೇಳಂತಂದರೆ ನಾವು ಅಂದ್ಕೊಂಡ ಪ್ರಕಾರ 279.50 ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಈ ದಿನದ ಟ್ರೇಡನ್ನು ಕ್ಲೋಸ್ ಮಾಡೋದು ಅಷ್ಟೇ. ವ್ಯಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಏನೂ ಪ್ರೊಸೆಸ್ ಇಲ್ಲ, ನಮ್ಮದು ಬಂದುಬಿಟ್ಟು ಎಂಟ್ರಿ ಆಗಿದೆ. ಒಂದು ಟಾರ್ಗೆಟ್ ಹಿಟ್ ಆಗಬೇಕು, ಇಲ್ಲ ಅಂತ ಹೇಳಂತಂದರೆ ಸ್ಟಾಪ್ ಲಾಸ್ ಹಿಟ್ ಆಗಬೇಕು. ಸಿಂಪಲ್ ಪ್ರೋಸೆಸ್ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ವೇಟ್ ಮಾಡೋಣ ಏನಾಗುತ್ತಂತ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್. ನಮಸ್ಕಾರ ಸ್ನೇಹಿತರೆ.
ಇವಾಗ ನೋಡಿ, ಮಾರ್ಕೆಟು ನಮ್ಮದೇನು ಸೆಲ್ ಪ್ರೈಸ್ ಇತ್ತಲ್ಲ, ಅದೇ ಸೆಲ್ ಪ್ರೈಸಿಂದ ಮೇಲ್ಗಡೆ ಹೋಗ್ಬಿಟ್ಟು ಮತ್ತೆ ಹೊಳ್ಳೆ ಅದೇ ಪ್ರೈಸಿಗೆ ಬಂತು. ಸೊ ಇವಾಗ ನಾನೇನು ಇಲ್ಲೇನು ಮಾಡಿದೆ ಅಂತಂದರೆ, ನಾನು ಇಫ್ ಪಾಸಿಬಲ್ ನೀವು ಇನ್ನೊಂದು ಕ್ವಾಂಟಿಟಿನ ಈ ಪ್ಲೇಸಲ್ಲಿ ಎಂಟ್ರಿ ಆಗ್ಬೋದು. ಅದೇ ಸೆಲ್ ಸೈಡು ಇನ್ನೊಂದು ಕ್ವಾಂಟಿಟಿನ ಈ ಪ್ಲೇಸಲ್ಲಿ ಎಂಟ್ರಿ ಆಗ್ಬೋದು. ಇವಾಗ ಬಂದುಬಿಟ್ಟು ಮತ್ತೆ ಅದೇ ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಇವಾಗ ಸ್ಟಾಪ್ ಲಾಸ್ ಏನು ಚೇಂಜ್ ಮಾಡೋದಿಲ್ಲ, ಬಟ್ ಒಂದು ಕ್ವಾಂಟಿಟಿ ಪ್ಲೇಸಲ್ಲಿ ನಮ್ಮದು ಬಂದುಬಿಟ್ಟು ಇವಾಗ 2 ಕ್ವಾಂಟಿಟಿ ಆಗಿರುತ್ತೆ. ಇವಾಗ ನಮ್ಮದು ಎಂಟ್ರಿ ಬಂದುಬಿಟ್ಟು 263.20, ಇನ್ನೊಂದು ಕ್ವಾಂಟಿಟಿ ಸೇಮ್ ಅದೇ ಪ್ರೈಸಲ್ಲಿದೆ. ಇವಾಗ ಮಾರ್ಕೆಟು ಎಷ್ಟು ಕೆಳಗಡೆ ಬಂತು ಅಂತಂದರೆ 274.80ವರೆಗೂ ಬಂತು. ಸೊ ಅಂದರೆ ಅಪ್ರಾಕ್ಸಿಮೇಟ್ಲಿ 75 ₹1.50ವರೆಗೂ ನಮ್ಮದು ಮಾರ್ಕೆಟು ಕೆಳಗಡೆ ಬರ್ತಾ ಇದೆ. ಸೊ ನಾನು ಈ ಮೊದಲು ಹೇಳಿದಾಗೇ ನಮ್ಮದು ಸ್ಟಾಪ್ ಲಾಸ್ ಬಂದುಬಿಟ್ಟು 270, 269ವರೆಗೂ ಇದೆ. ಸೊ ನೋಡೋಣ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ. ಸೊ ಆಲ್ಮೋಸ್ಟ್ ಇವಾಗ ನೀವು 15 ಮಿನಿಟ್ದು 4 ಕ್ಯಾಂಡಲ್ ನೋಡ್ಬೇಕಂತಂದರೆ ನಮ್ಮದು ಎಂಟ್ರಿ ಆದಮೇಲೆ ಆಲ್ಮೋಸ್ಟ್ 1 ಅವರ್ ಮಾರ್ಕೆಟು ಅಲ್ಲೇ ಟ್ರೇಡ್ ಆಗಿದೆ. ಸೊ ಪ್ರಾಬಬ್ಲಿ ನಾನೇನು ಅಂದ್ಕೊಂಡಿದ್ದೆ, ನಮ್ಮದು ಬಂದುಬಿಟ್ಟು ಈ ದಿನ ಸ್ಟಾಪ್ ಲಾಸ್ ಹಂಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ, ಬಟ್ ಆ ಥರ ಏನಾಗಲಿಲ್ಲ. ಸೊ ಮಾರ್ಕೆಟು ನೆಗೆಟಿವ್ ಸೈಡೇ ಬರ್ತಾಯಿದೆ. ಇವಾಗ ನೀವು ಬೇಕಂತಂದರೆ ಇವಾಗ 1 ಅವರ್ ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದಾಗೆ ಇಫ್ ಇನ್ ಕೇಸ್ ಮಾರ್ಕೆಟು ಈ 1 ಅವರ್ ಕ್ಯಾಂಡಲದ್ದು ಲೋ ಮಾಡಿದರೆ ಈಸಿಯಾಗಿ ನಾವು ನಮ್ಮ ಟಾರ್ಗೆಟನ್ನು ರೀಚ್ ಆಗ್ಬೋದು ಅಂತ ಹೇಳಿದ್ದೆ ನಾನು. ಸೊ ಇವಾಗ ಅದೇ ಥರ ಆಗಿದೆ. ಇದು 1 ಅವರ್ ಕ್ಯಾಂಡಲದ್ದು ಲೋ ಬಂದುಬಿಟ್ಟು 275.60 ಇದೆ, ಬಟ್ ಇವಾಗ ಮಾರ್ಕೆಟ್ ನಡೀತಾ ಇರೋದು 274.80. ಓಕೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಕಂಪಲ್ಸರಿ ನೀವು ದುಡ್ಡು ಮಾಡ್ಕೋಬೇಕಂತಂದರೆ ಪೇಷನ್ಸು ಮುಖ್ಯ. ಆ ಪೇಷನ್ಸ್ ಜೊತೆಗೇ ಯಾವುದೋ ಒಂದು ಪ್ರೊಸೆಸನ್ನು ನೀವು ಫಾಲೋ ಮಾಡ್ತೀರಿ, ಆ ಪ್ರೊಸೆಸ್ಸಲ್ಲಿ ನೀವು ಏನಿರಬೇಕಂತಂದರೆ ಕಾನ್ಫಿಡೆಂಟ್ ಆಗಿರಬೇಕು. ಇವಾಗ ನೋಡಿ, ನಾನು ಆವಾಗಲೇ ಹೇಳಿದಾಗೇ ಈ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾಯಿದೆ. ನಮ್ಮದು ಈ ಪ್ರೀವಿಯಸ್ 4 ಕ್ಯಾಂಡಲ್ಸದ್ದು ಕಂಪೇರ್ ಮಾಡಿದರೆ, ಈ ಪ್ರೀವಿಯಸ್ 4 ಕ್ಯಾಂಡಲ್ಗೂ ಕಂಪೇರ್ ಮಾಡಿದರೆ ಇವಾಗ ಪ್ರೆಸೆಂಟ್ ನಡೀತಾ ಇರೋದು ವ್ಯಾಲ್ಯೂಮು ಜಾಸ್ತಿ ಇದೆ. ಸೊ ಮೋಸ್ಟ್ಲಿ ಮ್ಯಾಕ್ಸಿಮಮ್ 90% ಇವತ್ತು ನಮ್ಮದು ಟಾರ್ಗೆಟ್ಟು ಹಿಟ್ ಆಗುತ್ತೆ. ಓಕೆ, ವೇಟ್ ಮಾಡೋಣ ಏನಾಗುತ್ತೆ ಅಂತ. ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 6:58, ಅಂದರೆ ಅಪ್ರಾಕ್ಸಿಮೇಟ್ಲಿ 7 ಗಂಟೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಸೊ ನಾನು ಆವಾಗಲೇ ಹೇಳಿದಾಗೇ ಮಾರ್ಕೆಟಲ್ಲಿ ಮೊಮೆಂಟಮ್ ಬರೋದು 7 ಗಂಟೆ ಹತ್ತಿರ ಬಂದಾಗ ಮಾರ್ಕೆಟಲ್ಲಿ ಜಾಸ್ತಿ ಮೊಮೆಂಟಮ್ ಬರುತ್ತೆ. ಮತ್ತು ಕೆಲವೊಂದು ಸರಿ ಈ ಥರನೂ ಆಗುತ್ತೆ. ಇವಾಗ ಮೊಮೆಂಟಮ್ ಅಂತಂದರೆ ನಮ್ಮ ಡೈರೆಕ್ಷನ್ನಲ್ಲೇ ಬರಬೇಕಂತೇನಿಲ್ಲ. ಸೊ ನಮ್ಮ ಅಪೋಸಿಟ್ ಡೈರೆಕ್ಷನಲ್ಲಿ ಮೊಮೆಂಟಮ್ ಬಂದ್ರೂ ಕೂಡ ನಮ್ದು ಏನಂತಂದರೆ ಪ್ರೀಡಿಫೈನ್ ಎಂಟ್ರಿ, ಪ್ರೀಡಿಫೈನ್ ಎಕ್ಸಿಟ್ ಇರೋದ್ರಿಂದ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಸೊ ಒಂದು ಸಾರಿ ಎಂಟ್ರಿ ಆದಮೇಲೆ ಮತ್ತೆ ಟಾರ್ಗೆಟ್ಗಾದರೂ ವೇಟ್ ಮಾಡಬೇಕು ಅಥವಾ ಸ್ಟಾಪ್ ಲಾಸ್ಗಾದ್ರೂ ವೇಟ್ ಮಾಡಬೇಕು. ಇವಾಗ ನಮ್ಮ ಎಂಟ್ರಿಯಿಂದ 276.20ದಿಂದ 274.30 ಅಪ್ರಾಕ್ಸಿಮೇಟ್ಲಿ ₹2 ಅಂತ ಹೇಳಂತಂದರೆ 2 ಕ್ವಾಂಟಿಟಿ, ಆ 2 ಕ್ವಾಂಟಿಟಿಗೆ ನೀವು ಮಲ್ಟಿಪ್ಲೈಡ್ ಬೈ 2 ಮಾಡಿದರೆ ₹4, ಅಪ್ರಾಕ್ಸಿಮೇಟ್ಲಿ ₹4ವರೆಗೂ ಪ್ರಾಫಿಟ್ ಇದೆ. ₹4 ಅಂತ ಹೇಳಂತಂದರೆ ನ್ಯಾಚುರಲ್ ಗ್ಯಾಸಲ್ಲಿ ಸೊ 1 ಕ್ವಾಂಟಿಟಿಗೆ ನೀವು ₹1ಗೆ ₹1,250 ಪ್ರಾಫಿಟ್ ಇರುತ್ತೆ. ಸೊ ₹1,250 ಮಲ್ಟಿಪ್ಲೈಡ್ ಬೈ 4. ಸೊ ಹತ್ರ ನಿಮ್ಗೆ ಇವಾಗ
5,000ವರೆಗೂ ಪ್ರಾಫಿಟ್ ತೋರಿಸ್ತಾ ಇರುತ್ತೆ. ಡೆಫಿನೆಟ್ಲಿ ಹೆವಿ ವ್ಯಾಲ್ಯೂಮ್ ಕೂಡ ಜನ್ರೇಟ್ ಆಗಿದೆ, ನೋಡ್ಬೋದು ಇಲ್ಲಿ ನೀವು. ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಂತಂದರೆ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನನ್ನ ಸ್ಟಾಪ್ ಲಾಸನ್ನು ಈ ಪರ್ಟಿಕ್ಯುಲರ್ ರೇಂಜಲ್ಲಿ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲ ಮಾರ್ಕೆಟ್ ಕಂಡೀಷನನ್ನು ನೋಡಿಬಿಟ್ಟು ಕೆಲವೊಂದು ಸಾರಿ ಏನು ಮಾಡ್ತೇನೆ ಅಂತ ಹೇಳಂತಂದರೆ ಸ್ಟಾಪ್ ಲಾಸನ್ನು, ಟ್ರೇಲಿಂಗ್ ಸ್ಟಾಪ್ ಲಾಸನ್ನು 277.50ವರೆಗೂ ನಾನು ಚೇಂಜ್ ಮಾಡ್ತೀನಿ. ಯಾಕಂತ ಹೇಳಂತಂದರೆ ನಾನು ಆವಾಗಲೇ ಹೇಳಿದ ಹಾಗೆ 7 ಗಂಟೆ ಹತ್ತಿರ ಬಂದುಬಿಟ್ಟು ನಿಮಗೆ ಹೆವಿ ಮೂಮೆಂಟಮ್ ಇರುತ್ತೆ. ಸೊ ಆ ಮೂಮೆಂಟಮ್ ಇರೋದ್ರಿಂದ ಮಾರ್ಕೆಟು ಯಾವ ಡೈರೆಕ್ಷನ್ನಲ್ಲಿ ಮೂಮೆಂಟ್ ಆಗುತ್ತೆ ಅಂತ ನಮಗೆ ಕೆಲವೊಂದು ಸಾರಿ ಗೊತ್ತಾಗಲ್ಲ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಂತಂದರೆ ಟ್ರೇಲಿಂಗ್ ಸ್ಟಾಪ್ ಲಾಸನ್ನು 277.50ವರೆಗೂ ಮೂಮೆಂಟ್ ಮಾಡಿದೆ. ಬಟ್ ಇವಾಗ ನಂದು ಸ್ಟಾಪ್ ಲಾಸ್ ಬಂದುಬಿಟ್ಟು ಪ್ರೀಡಿಫೈನ್ ಸ್ಟಾಪ್ ಲಾಸು 277.50. ನಾನಿವಾಗ ಏನು ಮಾಡ್ತೀನಿ ಅಂತ ಹೇಳಂತಂದರೆ ಯಾವುದಾದ್ರೂ ಒಂದು ಬುಲ್ಲಿಶ್ ಕ್ಯಾಂಡಲ್ಲು ಈ 277.50 ಮೇಲ್ಗಡೆ ಕ್ಲೋಸ್ ಆದಮೇಲೆ, ಅರ್ಥ ಆಯ್ತಾ? 277.50 ಮೇಲ್ಗಡೆ ಕ್ಲೋಸ್ ಆಗಬೇಕು ನನಗೆ. ಇಲ್ಲೇ ಈ ಮೇಲ್ಗಡೆ ಕ್ಲೋಸ್ ಆದಮೇಲೆ ನಾನೇನು ಮಾಡ್ತೀನಿ ಅಂತ ಹೇಳಂತಂದರೆ ನಾನು ನನ್ನ ಆರ್ಡ್ರನ್ನ ಪ್ಲೇಸ್ ಮಾಡಿಬಿಟ್ಟು ಎಕ್ಸಿಟ್ ಆಗ್ತೀನಿ. ಇಲ್ಲ 277.50 ಮೇಲ್ಗಡೆ ಕ್ಲೋಸ್ ಆಗಲಿಲ್ಲ ಅಂತ ಹೇಳಂತಂದರೆ ನಂದು ಆ್ಯಸ್ ಯೂಶುವಲ್ ಸ್ಟಾಪ್ ಲಾಸನ್ನು ನಾನು ಇದೇ ಪ್ಲೇಸಲ್ಲಿ ಇಟ್ಟಿರ್ತೀನಿ. ಅಂದರೆ ನಾನು ಇನ್ನೂವರೆಗೂ ಸ್ಟಾಪ್ ಲಾಸನ್ನು ಚೇಂಜ್ ಮಾಡಿಲ್ಲ. ನನ್ನ ಸ್ಟಾಪ್ ಲಾಸ್ ಆರ್ಡರ್ ಬಂದುಬಿಟ್ಟು ಇಲ್ಲೇ ಇದೆ. ಬಟ್ ನಾನು ನಿಮಗೆ ಎಕ್ಸ್ಪ್ಲನೇಷನಲ್ಲಿ ಹೇಳ್ತಾ ಇರೋದೇನಂತ ಹೇಳಂತಂದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ 277.50 ಅಂದರೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಹೈ ಮೇಲೆ ಕ್ಲೋಸ್ ಆಯ್ತು ಅಂತ ಹೇಳಂತಂದರೆ ಆವಾಗ ನನ್ನ ಈ ಸ್ಟಾಪ್ ಲಾಸನ್ನು ತೊಗೊಂಡು ಬಂದುಬಿಟ್ಟು ನಾನು ಈ ಏನು ಕ್ಯಾಂಡಲ್ ಕ್ಲೋಸ್ ಆಗಿರುತ್ತಲ್ಲ ಈ ಕ್ಯಾಂಡಲ್ ಮೇಲ್ಗಡೆ ಏನು ಮಾಡ್ತೀನಿ ಅಂತ ಹೇಳಂತಂದರೆ ಒಂದು 10 ಪೈಸಾನೋ ಅಥವಾ 5 ಪೈಸಾನೋ ಹೈಗೆ ನಾನು ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡಿ ನನ್ನ ಆರ್ಡ್ರನ್ನು ಎಕ್ಸಿಟ್ ಮಾಡ್ಕೊತೀನಿ. ಇಲ್ಲ ಅಂತ ಹೇಳಂತಂದರೆ ಆ್ಯಸ್ ಯೂಶುವಲ್ ನಮ್ಮ ಟ್ರೇಡು ಕಂಟಿನ್ಯೂ ಆಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಮಸ್ತೆ. ನಾನು ಈ ಮೊದಲು ಹೇಳಿದಾಗೇ 7 ಗಂಟೆಯಿಂದ ಕಮೋಡಿಟಿ ಮಾರ್ಕೆಟಲ್ಲಿ ಮೊಮೆಂಟಮ್ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಬಂದುಬಿಟ್ಟು ನಮ್ಮದು ಎಂಟ್ರಿ ಆಗಿರೋದು 276.20. ಇವಾಗ ಲೋ ಮಾಡಿರೋದು ಬಂದುಬಿಟ್ಟು 273.30. ಅಂದರೆ ಅಪ್ರಾಕ್ಸಿಮೇಟ್ಲಿ ನಮಗೆ ₹3 ಪ್ರಾಫಿಟಲ್ಲಿ ನಮ್ಮ ಟ್ರೇಡ್ ಇವಾಗ ಏನಾಗ್ತಾಯಿದೆ ಅಂತಂದರೆ ಟ್ರೇಡ್ ಆಗ್ತಾಯಿದೆ. ಇವಾಗ ನಮ್ಮದು ಸ್ಟಾಪ್ ಲಾಸ್ ಬಂದುಬಿಟ್ಟು ಎಷ್ಟಿತ್ತು? 276.20 ಮತ್ತು 279.50 ಎಷ್ಟಾಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 276.20 ಮೈನಸ್ 279.50 ₹3.30 ಆಗುತ್ತೆ. ಸೊ ಆ ₹3.30 ಅಲ್ಲಿ ಅಪ್ರಾಕ್ಸಿಮೇಟ್ಲಿ ನಮ್ಗೆ ಇವಾಗ 1:1 ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡಿದ್ರು ನಮಗೆ ಇವಾಗ ಲೋ ಮಾಡಿರೋ ಕ್ಯಾಂಡಲ್ ಪ್ರೈಸ್ ಬಂದುಬಿಟ್ಟು 273.30 ಇದೆ. ಓಕೆ, ಸೊ ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇವಾಗ ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇವಾಗ ನೋಡ್ಬೋದು ಇಲ್ಲಿ 5 ಮಿನಿಟ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿದ್ರು ಕೂಡ 5 ಮಿನಿಟ್ ಕ್ಯಾಂಡಲಲ್ಲಿ ನಿಮಗೆ ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಈ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಇದೆ, ಬಟ್ ಕ್ಯಾಂಡಲ್ ಬಂದುಬಿಟ್ಟು ನಿಮಗೆ ಏನಿದೆ ಅಂತಂದರೆ ಹ್ಯಾಮರ್ ಟೈಪ್ ಇದೆ. ಸೊ ಇಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರಬೇಕು. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಂತಂದರೆ ಬೈ ಮಿಸ್ಟೇಕಾಗಿ 5 ಮಿನಿಟಲ್ಲಿ ಓಕೆ ಈ ಕ್ಯಾಂಡಲ್ ಹೈ ಹೋಯ್ತಲ್ಲ, ಸೊ
ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ನಂದು 2 ಕ್ವಾಂಟಿಟಿ ಇತ್ತಲ್ಲ, ಆ 2 ಕ್ವಾಂಟಿಟಿಯಲ್ಲಿ ನಾನಿವಾಗ 1 ಕ್ವಾಂಟಿಟಿನ ಎಕ್ಸಿಟ್ ಆಗ್ತಾ ಇದ್ದೀನಿ. ಓಕೆ, 1 ಕ್ವಾಂಟಿಟಿನ ಎಕ್ಸಿಟ್ ಆಗ್ತಾ ಇದ್ದೀನಿ. ಇವಾಗ ನಾನು ಬಂದುಬಿಟ್ಟು ಕಂಪಲ್ಸರಿ ನನ್ನ ಸ್ಟಾಪ್ ಲಾಸನ್ನು ಎಲ್ಲಿಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ 275.50ಕ್ಕೆ. ಅಂದರೆ ಒಂದು ಲಾಟು ನಾನು ಎಕ್ಸಿಟ್ ಆಗಿದ್ದೇನೆ. ಇವಾಗ ಇನ್ನೂ ಒಂದು ಲಾಟ್ ಬಂದುಬಿಟ್ಟು ನಂದು ಸ್ಟಾಪ್ ಲಾಸನ್ನು ನಾನು 275.50ಗೆ ನಾನು ಶಿಫ್ಟ್ ಮಾಡಿದ್ದೀನಿ. ಓಕೆ, ಎಂಟ್ರಿ ಬಂದುಬಿಟ್ಟು 276.20 ಇದೆ. ಇವಾಗ ಮಾಡಿಫೈಡ್ ಸ್ಟಾಪ್ ಲಾಸ್ ಏನಿದೆ 277.50 ಇದೆ. 277.50. ಓಕೆ, ವೇಟ್ ಮಾಡೋಣ. ಬಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಕಂಪಲ್ಸರಿ ಏನಿದೆ ಅಂತಂದರೆ ಚೆನ್ನಾಗಿ ವ್ಯಾಲ್ಯೂಮ್ ಕೂಡ ಬಿಲ್ಡ್ ಆಗ್ತಾ ಇದೆ. ಓಕೆ, ಇನ್ನೂ ಸ್ವಲ್ಪ ಹೊತ್ತ ನೋಡೋಣ, ವೇಟ್ ಮಾಡೋಣ. ಆಲ್ಮೋಸ್ಟ್ 7:30 ಗಂಟೆ ಆಗಿದೆ. ಸೊ ನಾನು ಆವಾಗಲೇ ಹೇಳಿದಾಗೆ ನಂದೊಂದು 1 ಕ್ವಾಂಟಿಟಿ ಬಂದುಬಿಟ್ಟು ಎಕ್ಸಿಟ್ ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ 3 ರೂಪಿ ಪ್ರಾಫಿಟಿಂದ ಎಕ್ಸಿಟ್ ಆಗಿದೆ 1 ಕ್ವಾಂಟಿಟಿ ಬಂದುಬಿಟ್ಟು. ಸೊ ಇವಾಗ ಇನ್ನೂ 1 ಕ್ವಾಂಟಿಟಿ ಇದೆ. ಎಂಟ್ರಿ ಬಂದುಬಿಟ್ಟು ಈ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದೆ. ಇನಿಷಿಯಲ್ ಸ್ಟಾಪ್ ಲಾಸ್ ನಮ್ಮದು ಬಂದುಬಿಟ್ಟು ಇಲ್ಲಿತ್ತು, ಈ ಪ್ಲೇಸಲ್ಲಿತ್ತು. ಸೊ ಇವಾಗ ಅದನ್ನು ಟ್ರೇಲಿಂಗ್ ಸ್ಟಾಪ್ ಲಾಸ್ ಆಗಿ 277.50ಗೆ ತೊಗೊಂಡು ಬಂದಿದ್ದೀವಿ. ಸೊ ಅದೇ ಥರ ಮೊಮೆಂಟಮ್ ಆಗ್ತಾ ಇದೆ. ಬಟ್ ಅದೇ ಹೇಳಿದ್ನಲ್ಲ ಸ್ನೇಹಿತರೆ, ಟ್ರೇಡಿಂಗಲ್ಲಿ ಬಂದುಬಿಟ್ಟು ಕಂಪಲ್ಸರಿ ನಿಮ್ಮದು ಪೇಷನ್ಸೇ ದುಡ್ಡಾಗಿ ಕನ್ವರ್ಟ್ ಆಗುತ್ತೆ. ಹೌದು, ನಿಜ, ದುಡ್ಡಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಿಮ್ಮದು ಪೇಷನ್ಸು. ಎಷ್ಟು ಪೇಷನ್ಸಿಂದ ಕಾಯ್ಕೊತೀವಿ, ಕಂಪಲ್ಸರಿ ನಾವು ಟ್ರೇಡಿಂಗಿಂದ ದುಡ್ಡು ಮಾಡಬಹುದು. ಸೊ ಪೇಷನ್ಸ್ ಇಲ್ಲ ಅಂತೇಳಂತಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ಅರ್ಜೆಂಟಲ್ಲಿ ಹರಿಬರಿಯಲ್ಲಿ ಯಾವುದೋ ಟ್ರೇಡ್ ತೊಗೊತೀವಿ. ಆ ಟ್ರೇಡನ್ನು ಬೈ ಮಿಸ್ಟೇಕಾಗಿ ನಮ್ಮದು ಲಾಸ್ ಆಯ್ತು ಅಂತ ಹೇಳಂತಂದರೆ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಮತ್ತೊಂದು ಟ್ರೇಡ್ ತೊಗೊತೀವಿ. ಸೊ ಹೀಗೆ ಒಂದು ತಪ್ಪಿಂದ ಇನ್ನೊಂದು ತಪ್ಪು, ಇನ್ನೊಂದು ತಪ್ಪಿಂದ ಇನ್ನೊಂದು ತಪ್ಪು ಆಗಿಬಿಟ್ಟು ನಮ್ಮದು ಡೇ ಎಂಡು ಲಾಸಲ್ಲೇ ಕ್ಲೋಸ್ ಆಗುತ್ತೆ. ಸೊ ಇವಾಗ ನಾನು ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಆದರೂ ಸಹ ನನಗೇನಂತೇಳಂತಂದರೆ ಆಲ್ಮೋಸ್ಟ್ ಆಲ್ ನಾನು ಪ್ರಾಫಿಟಲ್ಲೇ ಇದ್ದೀನಿ. ಬಿಕಾಸ್ ನಾನು ಎಂಟ್ರಿ ಆಗಿರೋದು ಬಂದುಬಿಟ್ಟು ಇನಿಷಿಯಲ್ 1 ಕ್ವಾಂಟಿಟಿ ಎಂಟ್ರಿ ಇಲ್ಲೇ ಆಗಿದ್ದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ 1 ಕ್ವಾಂಟಿಟಿ ಇಲ್ಲಿ ಎಂಟ್ರಿ ಆಗಿದ್ದೆ. ಓಕೆ, ಕೆಲವೊಬ್ಬರು ಅನ್ಕೋಬೋದು ಇವನೇನು ಜಸ್ಟ್ ಹಾಗೆ ಹೇಳ್ತಾ ಇದ್ದಾರೆ ಇವರು, ಟ್ರೇಡ್ ಏನು ತೊಗೊಳಂಗಿಲ್ಲ ಅಂತೇಳಂತಾರೆ. ಅದು ಬಂದುಬಿಟ್ಟು ನಿಮ್ಮ ವಿಶ್ವ ಸ್ನೇಹಿತರೆ. ನೀವೇನಾದರೂ ತಿಳ್ಕೊಳ್ಳಿ, ಅಂದರೆ ನಾನು ಎಂಟ್ರಿ ಆಗ್ತೀನಿ, ಎಂಟ್ರಿ ಆಗಲ್ಲ, ಅದು ಬಂದುಬಿಟ್ಟು ಏನಾದರೂ ತಿಳ್ಕೊಳ್ಳಿ. ಬಟ್ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋ ಪ್ರೊಸೆಸ್ ಆದ್ರೂ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ರೊಸೆಸ್ಸಲ್ಲಿ ಏನಾದರೂ ತಪ್ಪಿದೆಯಾ? ಇಲ್ಲಲ್ಲ. ಓಕೆ, ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಕೂಡ ಮಾರ್ಕೆಟ್ ನೆಗೆಟಿವ್ ಸೈಡೇ ಬರ್ತಾಯಿದೆ. ಸೊ ನೆಕ್ಸ್ಟು ಇನಿಷಿಯಲ್ ನಾವು ಅಂದ್ಕೊಂಡಂಗೆ 4 ಅವರ್ಸಲ್ಲೂ ಕೂಡ ಮಾರ್ಕೆಟ್ ನೆಗೆಟಿವ್ ಸೈಡಲ್ಲೇ ಇದೆ. ಸೊ ಡೇ ಟೈಮ್ ಫ್ರೇಮಲ್ಲಿ ಕೂಡ ಮಾರ್ಕೆಟ್ ನೆಗೆಟಿವ್ ಟ್ರೇಡಲ್ಲೇ ಇದೆ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಆಲ್ಮೋಸ್ಟು ನಮ್ಮದು ಈ 4 ಅವರ್ಸ್ ಕ್ಯಾಂಡಲ್ ಕೂಡ ನೆಗೆಟಿವ್ ಹ್ಯಾಮರನ್ನೇ ಕ್ರಿಯೇಟ್ ಆಗಿದೆ. ಸೊ ಅಂದರೆ ಸೆಲ್ಲರ್ಸನ್ನೇ ಜಾಸ್ತಿ ಏನಿದ್ದಾರೆ ಅಂತಂದರೆ ಮಾರ್ಕೆಟನ್ನು ಪುಷ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದಿನ ಈ ಗ್ಯಾಪ್ ಫಿಲ್ ಆಗುತ್ತೆ ಕಂಪಲ್ಸರಿ. ಬಟ್ ಇವಾಗ ಏನಂತ ಹೇಳಂತಂದರೆ ನಾವು ಇಂಟ್ರಾಡೇ ಟ್ರೇಡ್ ಮಾಡೋಕ್ಕೆ, ಸೊ ನಮ್ಮ ಟ್ರೇಡಿಂಗ್ ಟೈಮ್ ಬಂದುಬಿಟ್ಟು 5 ಮಿನಿಟು 15 ಮಿನಿಟು 1 ಅವರ್ ಇರುತ್ತಲ್ಲ, ಆ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಯಾವ ಥರ ಬಿಹೇವ್ ಆಗುತ್ತೆ ಆ ಥರ ನಾವೇನು ಮಾಡ್ಕೋಬೇಕಂತೇಳಂತಂದರೆ ಟ್ರೇಡನ್ನು ಇನಿಷಿಯೇಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸೊ ಇವಾಗ ನಾನು ಮಾರ್ನಿಂಗಿಂದ ಈ ಮೂಮೆಂಟಮನ್ನು ಕ್ಯಾಪ್ಚರ್ ಮಾಡ್ಬೋದಿತ್ತು. ಇವಾಗ ನೋಡಿ ನೀವು, ಹೈಯರ್ ಹೈ ಲೋ, ಹೈಯರ್ ಹೈ ಲೋ, ಹೈಯರ್ ಹೈ ಲೋ. ಬೈ ಮಿಸ್ಟೇಕ್ಲಿ ನಾನು ಏನಂತೇಳಂತಂದರೆ ಈ ಪಾಯಿಂಟಲ್ಲಿ ಎಂಟ್ರಿ ಆಗಿದ್ರೂ ಕೂಡ ನನಗೆ ಸಿಕ್ತಿತ್ತು ಎಷ್ಟು, ಅಪ್ರಾಕ್ಸಿಮೇಟ್ಲಿ 275ಇಂದ ಮಾರ್ಕೆಟ್ ಎಲ್ಲಿವರೆಗೂ ಮೂಮೆಂಟ್ ಆಗಿದೆ, 280 281 ಈವರೆಗೂ ಮೂಮೆಂಟ್ ಆಗಿದೆ. ಬಟ್ ನನ್ನ
ಪ್ರೋಸೆಸ್ ಏನಂತೇಳಂತಂದರೆ, ನನಗೆ ಗೊತ್ತು ಮಾರ್ಕೆಟು ನೆಗೆಟಿವ್ ಇದೆ ಅಂತ, ಸೊ ಆದ್ದರಿಂದ ನಾನೇನು ಮಾಡಿದೆ ಅಂತ ಹೇಳಂತಂದರೆ ವೇಟ್ ಮಾಡಿದೆ. ಸೊ ನನಗೆ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಟ್ರೇಡಿಂಗ್ ಅಪಾರ್ಚುನಿಟಿ ಅಂತ ಅನ್ನಿಸಿ ನಾನೇನು ಮಾಡಿದೆ, ಟ್ರೇಡನ್ನು ಇನಿಷಿಯೇಟ್ ಮಾಡಿದೆ. ಸೊ ಈಗ ವೇಟ್ ಮಾಡೋಣ. ಇವಾಗ ಆಲ್ಮೋಸ್ಟ್ 7:30. ಸೊ ಮತ್ತೆ ಸಿಗೋಣ. ಎಮರ್ಜೆನ್ಸಿ ಕೆಲಸ ಬಂದಿರೋದ್ರಿಂದ ಹೊರಗಡೆ ಹೋಗಬೇಕಾಗಿದೆ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೇನೆ ಅಂತ ಹೇಳಂತಂದರೆ, ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ನಂದು ಇನ್ನೂ ಒಂದು ಕ್ವಾಂಟಿಟಿ ಇತ್ತಲ್ಲ, ಆ ಕ್ವಾಂಟಿಟಿನೂ ಸಹ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಸೊ ವೇಟ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ, ಇದು ಲೈವ್ ಟ್ರೇಡ್ ಅಲ್ಲ, ಬಟ್ ನಾನು ಬಂದುಬಿಟ್ಟು ನಿಮಗೆ ಸ್ಟಡಿ ಪರ್ಪಸ್ ಹೇಳ್ತಾ ಇದ್ದೀನಿ. ಸೊ ಸಿಂಪಲ್ಲು, ಏನು ಡಿಫಿಕಲ್ಟ್ ಟ್ರೇಡ್ ಅಲ್ಲ ಇದು ತೊಗೊಂಡಿರೋದು. ಸೊ ಹೈಯರ್ ಟೈಮ್ ಫ್ರೇಮನ್ನು ಅಬ್ಸರ್ವ್ ಮಾಡಿಬಿಟ್ಟು ನಾವೇನು ಮಾಡಿರ್ತೀವಿ, ಲೋವರ್ ಟೈಮ್ ಫ್ರೇಮಲ್ಲಿ ಟ್ರೇಡನ್ನು ಇನಿಷಿಯೇಟ್ ಮಾಡಿದ್ದೀವಿ. ಅದು ಒಂದೇ ರೀಸನ್ನು. ಸೊ ಮಾರ್ಕೆಟ್ ಇಲ್ಲಿಂದ ಈ ಪಾಯಿಂಟ್ವರೆಗೂ ರಿಕವರಿ ಆಗಿತ್ತು. ಬಟ್ ಏನಂತ ಹೇಳಂತಂದರೆ, ನಮಗೆ ಈ ಪರ್ಟಿಕ್ಯುಲರ್ ಹೈಯು ಏನಾಗಲಿಲ್ಲ ಅಂತ ಹೇಳಂತಂದರೆ ಬ್ರೇಕ್ ಆಗಲಿಲ್ಲ. ಸೊ ಆ ಒಂದು ರೀಸನ್ನಿಂದ ನಾನೇನು ಮಾಡಿದೆ ಅಂತ ಹೇಳಂತಂದರೆ, ಈ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ನಾನು ಟ್ರೇಡನ್ನು ಇನಿಷಿಯೇಟ್ ಮಾಡಿದೆ. ಆಮೇಲೆ ಮತ್ತೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಂತಂದರೆ, ಇಂಪಾರ್ಟೆಂಟ್ ಪಾಯಿಂಟು, ಈ 1 ಅವರಲ್ಲಿ ಕೂಡ ನನಗೇನಾಗಿತ್ತು ಅಂತ ಹೇಳಂತಂದರೆ, ಆಲ್ಮೋಸ್ಟು ಯಾವುದೇ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಈ ಪರ್ಟಿಕ್ಯುಲರ್ 1 ಅವರ್ ಗ್ರೀನ್ ಕ್ಯಾಂಡಲದ್ದು ಮೇಲ್ಗಡೆ ಏನಾಗಿದ್ದಿಲ್ಲ ಅಂತ ಹೇಳಂತಂದರೆ ಕ್ಲೋಸ್ ಆಗಿದ್ದಿಲ್ಲ. ಸೊ ಅದು ಒಂದು ರೀಸನ್ನಿಂದ ನಾನೇನು ಮಾಡಿದೆ ಅಂತ ಹೇಳಂತಂದರೆ ನೆಗೆಟಿವ್ ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಯಿತು. ಸೊ ಓಕೆ, ನನ್ನ ಟ್ರೇಡಿಂಗ್ ಟೈಮ್ ಫ್ರೇಮ್ ಬಂದುಬಿಟ್ಟು 15 ಮಿನಿಟು ಇಂಟ್ರಾಡೇಯಲ್ಲಿ. ಸೊ ಆಲ್ಮೋಸ್ಟು ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು 276.20. ಇವಾಗ ಮಾರ್ಕೆಟ್ ನಡೀತಾ ಇರೋದು 272.10, ಅಂದರೆ ಅಪ್ರಾಕ್ಸಿಮೇಟ್ಲಿ 4 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಇನಿಷಿಯಲ್ ಟ್ರೇಡ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 3 ರೂಪಾಯಿಗೆ ಎಕ್ಸಿಟ್ ಆಗಿದ್ವಿ. ಸೊ ಇದು ಟ್ರೇಡ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 4 ರೂಪಾಯಿ. ಸೊ ಒಟ್ಟು ಟೋಟಲ್ಲು ಈ ದಿನ ನಮಗೆ 7 ರೂಪಾಯಿ ನ್ಯಾಚುರಲ್ ಗ್ಯಾಸಿಂದ ಸಿಕ್ಕಿದೆ. 7 ಮಲ್ಟಿಪ್ಲೈಡ್ ಬೈ 1250 ಅಂದರೆ ಅಪ್ರಾಕ್ಸಿಮೇಟ್ಲಿ 8750 ರೂಪಾಯಿ. ಬಟ್ ನಿಮಗೆ ಇನ್ವೆಸ್ಟ್ಮೆಂಟೂ ಬೇಕು, ಅರೌಂಡ್ ಅಬೌಟ್ 3.5 ಲ್ಯಾಕ್ ನಿಮಗೆ ಇನ್ವೆಸ್ಟ್ಮೆಂಟ್ ಸಹ ಬೇಕು. ಸೊ ಓಕೆ, ಮತ್ತೆ ಸಿಗೋಣ. ಮತ್ತೆ ಇದೇ ಥರ ಎಜುಕೇಷನ್ ಪರ್ಪಸ್ ವಿಡಿಯೋನ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಂತಂದರೆ ಯಾರಾದ್ರೂ ನಿಮ್ಮದು ಟ್ರೇಡ್ ಮಾಡ್ತಾ ಇರೋ ಫ್ರೆಂಡ್ಸಿಗೆ ವಿಡಿಯೋನ ಸಜೆಸ್ಟ್ ಮಾಡಿ. ಓಕೆ, ಸೊ ಇನ್ನೂ ಹೊಸ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಸಿಗೋಣ ಸ್ನೇಹಿತರೆ ಮತ್ತೆ.